ಜೈ ಹಿಂದ್. ಇವತ್ತಿನ ವಿಡಿಯೋದಲ್ಲಿ SSC GD 2026 ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಒಂದು ವೇಕೆನ್ಸಿನ ಕರೆದಿದ್ರು. ಆ ವೇಕೆನ್ಸಿಗಳಿಗೆ ಯಾರೆಲ್ಲ ಅಪ್ಲೈ ಮಾಡಿದ್ರಿ, ಡಿಸೆಂಬರ್ 1ರಿಂದ 31ರವರೆಗೆ ಅಪ್ಲಿಕೇಶನ್ ನ ಫಿಲ್ ಮಾಡೋದಕ್ಕೆ ಟೈಮ್ ನ ಕೊಟ್ಟಿದ್ರು. ಮತ್ತೆ ಸುಮಾರು ಕ್ಯಾಂಡಿಡೇಟ್ಗಳು ಅಪ್ಲೈ ಮಾಡುವಾಗ ತಪ್ಪುಗಳನ್ನ ಮಾಡಿದ್ರು. ಆ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಇವತ್ತು ಅಂದ್ರೆ ಜನವರಿ 8, 9, 10 ಈ 3 ದಿನಗಳ ಕಾಲ ಒಂದು SSC GD ಏನು ಅಪ್ಲೈ ಮಾಡಿದ್ರಿ ಅದೇ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಾಗಿನ್ ಮಾಡ್ಕೊಂಡು ಏನೇನು ತಪ್ಪಾಗಿದೆ ಅದನ್ನ ಕರೆಕ್ಷನ್ ನ ಮಾಡ್ಕೋಬಹುದು. ಇವತ್ತಿನ ವಿಡಿಯೋದಲ್ಲಿ ನೀವು ಏನೇನು ತಪ್ಪು ಮಾಡಿದ್ದೀರಾ, ಹೇಗೆ ಕರೆಕ್ಷನ್ ನ ಮಾಡ್ಬೋದು ಅಂತ ಫುಲ್ ಡೀಟೇಲ್ ನ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಚಾನಲ್ ನ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಏನೇ ವಿಡಿಯೋಗಳು ಅಪ್ಡೇಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಮೊದಲನೇದಾಗಿ ಹೇಳೋದಾದ್ರೆ, ಇವಾಗ ನೀವು SC ST ಕ್ಯಾಂಡಿಡೇಟ್ಗಳು ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ಸು ಫ್ರೀ ಆಫ್ ಕಾಸ್ಟ್ ಅಂದ್ರೆ ಯಾವುದೇ ಆನ್ಲೈನ್ ಪೇಮೆಂಟ್ ಮಾಡದೆ ಅಪ್ಲೈನ ಮಾಡಿದಿರಿ. ಇವತ್ತು ಯಾರ್ಯಾರು ಕರೆಕ್ಷನ್ ನ ಮಾಡ್ತೀರಾ, ಇವತ್ತು ನಾಳೆ ನಾಳಿದ್ದು ಅವ್ರಿಗೆಲ್ಲ ಒಂದು 200 rupees ಒಂದು ಪೇಮೆಂಟ್ ಕೊಡಬೇಕಾಗುತ್ತೆ. ಯಾಕೆ ಅಂದ್ರೆ ಇದು ಫೈನ್ ತರ ಅವರು 200 ರೂಪಾಯಿ ಫೀಸ್ ನ ತಗೋತಾ ಇದ್ದಾರೆ. SC ST ಕ್ಯಾಟಗರಿ ಸರ್ ನಾವು ಅವಾಗ ಕೊಟ್ಟಿರ್ಲಿಲ್ಲ, ಇವಾಗ ನಾವು ಮತ್ತೆ ಏನಕ್ಕೆ ಕೊಡಬೇಕು ಅಂತ ನೀವು ಕೇಳಬಹುದು. ಇದು ಫೈನ್ ತಪ್ಪು ಮಾಡಿದಿರಲ್ವಾ, ಅದಕ್ಕೆ ಫೈನ್ ಮುಖಾಂತರ 200 ರೂಪಾಯಿನ ಪೇಮೆಂಟ್ ಮಾಡಿಸ್ಕೊತಾ ಇದ್ದಾರೆ. ಅದಕ್ಕೆ ಯಾರಿಗೂ ಕ್ಯಾಟಗರಿ ಇಲ್ಲ, SC ST ಆಗಿರ್ಬೋದು, OBC ಆಗಿರ್ಬೋದು, ಜನರಲ್ ಅವ್ರು ಆಲ್ರೆಡಿ ಪೇಮೆಂಟ್ ಮಾಡಿದ್ದೀರಾ, ಮತ್ತೆ ಫಿಮೇಲ್ ಕೂಡ ಮಾಡಿರ್ಲಿಲ್ಲ ಪೇಮೆಂಟ್, ಎಲ್ಲರೂ ಪೇಮೆಂಟ್ ನ ಮಾಡ್ಬೇಕಾಗುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಈಗ ಏನೇನ್ ಕರೆಕ್ಷನ್ ಮಾಡ್ಬೋದು, ಏನೇನ್ ತಪ್ಪಾಗಿದೆ ಅಂತ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಮೊದಲನೇದಾಗಿ ನೀವು ಲಾಸ್ಟ್ ಟೈಮ್ ಏನು ಅಪ್ಲೈ ಮಾಡಿದ್ರಿ ಅದ್ರದ್ದು ಒಂದು ಪ್ರಿಂಟ್ಔಟ್ ಕೂಡ ತೆಕ್ಕೊಂಡಿದ್ದೀರಾ ಅಲ್ವಾ, ಅದನ್ನ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ನಿಮ್ಮ ಪ್ರಿಂಟ್ಔಟ್ ನ ಕೈಯಲ್ಲಿ ಹಿಡ್ಕೊಂಡು ಫುಲ್ A to Z ಡೀಟೇಲ್ಸ್ ನ ಚೆಕ್ ಮಾಡಿ. ಮತ್ತೆ ಏನು ನಿಮ್ಮ ಆಧಾರ್ ಕಾರ್ಡ್ ಇದೆ, ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಇದೆ, ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ, ಅದು ಮತ್ತೆ ನಿಮ್ಮ ಏನು ಇವಾಗ ಅಪ್ಲಿಕೇಶನ್ ನ ಪ್ರಿಂಟ್ಔಟ್ ಇದೆ, ಅದೆರಡನ್ನು ಇಟ್ಕೊಂಡು ಪ್ರತಿಯೊಂದನ್ನು ಟ್ಯಾಲಿ ಮಾಡ್ತಾ ಹೋಗಿ. ಎಲ್ಲಿ ತಪ್ಪಾಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಮತ್ತೆ ಕರೆಕ್ಷನ್ ನ ಮಾಡಿ. ನಂದು ಸರಿ ಇದೆ ಅಂತ ಕೆಲವ್ರಿಗೆ ಅನ್ಸುತ್ತೆ, ಆದ್ರೆ ಸಣ್ಣ ಪುಟ್ಟ ತಪ್ಪುಗಳಾಗಿರುತ್ತೆ, ಅದು ನಿಮ್ಗೆ ಗೊತ್ತಾಗಿರಲ್ಲ. ಹಾಗಾಗಿ ಯಾರ್ಯಾರು ಅಪ್ಲೈ ಮಾಡಿದೀರಾ ಎಲ್ಲರೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳೋದ್ರಲ್ಲಿ ಏನು ಒಂದು ಪ್ರಾಬ್ಲಮ್ ಇಲ್ಲ ಅಲ್ವಾ, ನಿಮ್ಗೆ ಒಂದು ಇನ್ನೊಂದ್ಸಲ ಕನ್ಫರ್ಮೇಶನ್ ಆಗುತ್ತೆ. ಹಾಗಾಗಿ ನನ್ನ ಸಜೆಷನ್ ಏನಂದ್ರೆ ಎಲ್ಲರೂ ಚೆಕ್ ಮಾಡ್ಲೇಬೇಕು. ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳೋದ್ರಿಂದ ಏನ್ ಪ್ರಾಬ್ಲಮ್ ಆಗಲ್ಲ. ಮತ್ತೆ 200 ರೂಪಾಯಿಗೆಲ್ಲ ಯೋಚನೆ ಮಾಡಬೇಡಿ. ಯಾಕೆಂದ್ರೆ 200 ರೂಪಾಯಿ ಇವತ್ತು ನಿಮ್ಗೆ ಫೈನ್ ಆಗಿ ಕಟ್ಬೋದು, ಆದ್ರೆ ನೀವು ಎಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ರಿಟರ್ನ್ ಆಯ್ತು, ಮತ್ತೆ ಫಿಸಿಕಲ್ ಆಯ್ತು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ನಿಮ್ಗೆ ಮತ್ತೆ ನೀವು ರಿಟರ್ನ್ ಪಾಸ್ ಮಾಡ್ಕೊಂಡು ಫಿಸಿಕಲ್ ನ ಪಾಸ್ ಮಾಡ್ಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋದಾಗ ನಿಮ್ನ ಒಂದೇ ಸಲ ರಿಜೆಕ್ಟ್ ಮಾಡ್ಬಿಡ್ತಾರೆ. ನೀವು ಎಷ್ಟು ಶ್ರಮ ಪಟ್ಟಿರ್ತೀರಾ ಅದೆಲ್ಲ ವೇಸ್ಟ್ ಆಗುತ್ತೆ. ಹಾಗಾಗಿ ಆ ರೀತಿ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಎಲ್ಲರೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮೊದಲನೇದು ನಿಮ್ಮ ಮೊದಲನೇದು ಕ್ಯಾಂಡಿಡೇಟ್ ನೇಮ್ ನ ಚೆಕ್ ಮಾಡ್ಕೊಳ್ಳಿ. ನೇಮು, ಸ್ಪೆಲ್ಲಿಂಗು, ಮತ್ತೆ ಇನಿಷಿಯಲ್, ಸರ್ನೇಮು ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಫಾದರ್ ನೇಮು, ಮದರ್ ನೇಮು, ಡೇಟ್ ಆಫ್ ಬರ್ತ್ ಅಲ್ಲಿ ಕೆಲವೊಂದ್ಸಲ ಮಂತ್ ಮತ್ತೆ ಡೇಟ್ ಹಿಂದೆ ಮುಂದೆ ಆಗ್ಬಿಟ್ಟಿರುತ್ತೆ, ಅದನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಮೇಲ್ನೋಟಕ್ಕೆ ನೋಡಿದಾಗ ಸರಿಯಾಗಿದೆ ಅಂತ ಅನ್ಸುತ್ತೆ, ಡೀಪ್ಲಿ ಚೆಕ್ ಮಾಡ್ಬೇಕು. ಡೀಪ್ಲಿ ಚೆಕ್ ಮಾಡಿದಾಗನೇ ಸಣ್ಣ ಸಣ್ಣ ಎರರ್ಸ್ ನಿಮ್ಗೆ ಗೊತ್ತಾಗೋದು. ಮತ್ತೆ ಮೇಲ್ ಫಿಮೇಲ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ, ಅದರಲ್ಲೂ ಕೂಡ ಒಂದು ಹರಿಬರಿನಲ್ಲಿ ನೀವು ಅಪ್ಲಿಕೇಶನ್ ನ ಫಿಲ್ ಮಾಡುವಾಗ ಮೇಲ್ ಫಿಮೇಲ್ ಆಗ್ಬಿಟ್ಟಿರುತ್ತೆ, ಫಿಮೇಲ್ ಕೊಡೋದಕ್ಕೆ ಮೇಲ್ ನ ಕೊಟ್ಬಿಟ್ಟಿರ್ತೀರಾ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಕ್ಯಾಟಗಿರಿ, ನೀವು ಯಾವ ಕ್ಯಾಟಗಿರಿ ಇರ್ತೀರಾ ಅದೇ ಕ್ಯಾಟಗಿರಿನ ಕೊಡಬೇಕಾಗುತ್ತೆ. SC ST OBC ಇದ್ರೆ ಅವ್ರು SC ST OBC ಕೊಡಬೇಕು, ಜನರಲ್ ಇದ್ರೆ ಜನರಲ್, EWS ಇದ್ರೆ EWS. ಹಾಗಾಗಿ ಕ್ಯಾಟಗಿರಿನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಕೆಲವ್ರ ಹತ್ರ ಕ್ಯಾಟಗರಿ ಸರ್ಟಿಫಿಕೇಟ್ ಇರಲ್ಲ. ಫಾರ್ ಎಕ್ಸಾಂಪಲ್ ನೀವು EWS ಆಗಿರ್ಬೋದು ಮತ್ತೆ OBC ಆಗಿರ್ಬೋದು, ನೀವು ಅಪ್ಲೈ ಮಾಡುವಾಗ ಆ ಕ್ಯಾಟಗರಿ ಸರ್ಟಿಫಿಕೇಟ್ಗಳು ನಿಮ್ಮ ಹತ್ರ ಇರ್ಲಿಲ್ಲ, ಡೇಟ್ ಎಕ್ಸ್ಪೈರ್ ಆಗಿತ್ತು ಅಂದ್ಬಿಟ್ಟು ನೀವು ಜನರಲ್ಗೆ ಅಪ್ಲೈ ಮಾಡಿದ್ರಿ ಅನ್ಕೊಳ್ಳಿ. ಅದಾದ್ಮೇಲೆ ನೀವು ಏನಾದ್ರು ಕ್ಯಾಟಗರಿ ಸರ್ಟಿಫಿಕೇಟ್ ನ ಮಾಡಿಸ್ಕೊಂಡಿದ್ರೆ ಅವರು ಕೂಡ ಇವಾಗ ಅದನ್ನ ಚೇಂಜ್ ಮಾಡಬಹುದು. ಅದರದ್ದು ಡೇಟ್ ಕೂಡ ಏನೋ ಒಂದು ನೀವು ಮಾಡ್ಸಿರ್ತೀರಾ, ಆ ಡೇಟ್ ಕೂಡ 31 ಡಿಸೆಂಬರ್ ಒಳಗಡೆನೆ ಇರಬೇಕು. 1 ಜನವರಿಯಿಂದ ಈ ಕಡೆ ಇದ್ರೆ ಅದು ವ್ಯಾಲಿಡ್ ಆಗಲ್ಲ. ಇದು ನೆನಪಲ್ಲಿ ಇರ್ಬೇಕು ನಿಮ್ಗೆ. ಮತ್ತೆ ಇದಾದ್ಮೇಲೆ ಪರ್ಸನಲ್ ಡೀಟೇಲ್ಸ್, ಏನೋ ಒಂದು ಅಡ್ರೆಸ್ ಎಲ್ಲ ಫಿಲ್ ಮಾಡ್ತೀರಾ,
ವಿಲೇಜು, ಪೋಸ್ಟು, ಮತ್ತೆ ತಾಲೂಕು, ಡಿಸ್ಟಿಕ್ಕು, ಪಿನ್ ಕೋಡು, ಫೋನ್ ನಂಬರ್ ಇದೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದೊಂದ್ಸಲ ಪಿನ್ ಕೋಡ್ ಎಲ್ಲ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆಲ್ಲ ಇವಾಗ ಒಳ್ಳೆ ಅವಕಾಶ ಇದೆ ನಿಮ್ಮ ಅಡ್ರೆಸ್ಗಳನ್ನ, ಪ್ರತಿಯೊಂದು ಇನ್ಫಾರ್ಮೇಶನ್ಗಳನ್ನ ಚೇಂಜ್ ಮಾಡೋದಕ್ಕೆ. ಆಪ್ಷನ್ ಕೊಟ್ಟಿರ್ತಾರೆ ನಿಯರೆಸ್ಟ್ ಎಕ್ಸಾಮ್ ಸೆಂಟ್ರು. ನೀವು ಬೆಂಗಳೂರು ಕೊಟ್ಟಿರ್ತೀರಾ ಅನ್ಕೊಳ್ಳಿ, ನೀವು ಬೆಂಗಳೂರು ಕೊಡ್ಬೇಕು ಅನ್ಕೊಂಡಿರ್ತೀರಾ, ಬೈ ಮಿಸ್ ಆಗಿ ಬೆಳಗಾಮು ಅಥವಾ ಧಾರವಾಡ, ಬೇರೆ ಕಡೆ ಮಂಗಳೂರು ಆ ಕಡೆ ಎಲ್ಲ ಕೊಟ್ಬಿಟ್ಟಿರ್ತೀರಾ, ನಿಮ್ಗೆ ಬೆಂಗಳೂರು ನಿಯರ್ ಆಗಿರುತ್ತೆ. ನಿಮ್ಗೆ ಅದು ಕೂಡ ಚೇಂಜ್ ಮಾಡ್ಬೋದು. ಇವಾಗ ನಿಮ್ಗೆ ಯಾವ್ದು ನಿಯರ್ ಆಗುತ್ತೆ, ನೀವು ಮಿಸ್ ಆಗಿ ಬೇರೆದ್ ಕೊಟ್ಬಿಟ್ಟಿರ್ತೀರಾ, ಅಂತವ್ರು ಕೂಡ ಇದೊಂದು ಆಪ್ಷನ್ ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಒನ್ ಇಂಪಾರ್ಟೆಂಟ್, ಏನೊಂದು ರಿಜಿಸ್ಟ್ರೇಷನ್ ನಂಬರ್ ನ ಕೆಲವರು ತಪ್ಪಾಗಿ ಕೊಟ್ಬಿಟ್ಟಿರ್ತೀರಾ. ರಿಜಿಸ್ಟ್ರೇಷನ್ ನಂಬರ್ ಅಂದ್ರೆ 10th ಮಾರ್ಕ್ಸ್ ಕಾರ್ಡ್ ಮೇಲ್ಗಡೆ ಭಾಗದಲ್ಲಿ ಇದೆ ನೋಡಿ ನಂಬರ್ಸ್, ಅದನ್ನೇ ರಿಜಿಸ್ಟ್ರೇಷನ್ ನಂಬರ್ ಅಂತೀವಿ. ನೀವು ಲಾಗಿನ್ ಮಾಡೋದಕ್ಕೂ ಕೂಡ ಇದನ್ನೇ ಯೂಸ್ ಮಾಡ್ಬೇಕಾಗುತ್ತೆ. ಇದ್ರದ್ದು ಒಂದು ಡಿಜಿಟ್ ಆ ಕಡೆ ಈ ಕಡೆ ಆಗಿದ್ರು ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ತುಂಬಾ ಗಮನ ಇಟ್ಟು ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ತಪ್ಪಾಗಿದ್ರೆ ಮತ್ತೆ ಕರೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನ್ಯಾಷನಾಲಿಟಿ ನಾವೆಲ್ಲ ಭಾರತೀಯರು, ಇಂಡಿಯನ್ಸ್ ಅಂತಾನೆ ಕೊಡಬೇಕು. ಬೈ ಮಿಸ್ ಆಗಿ ಏನೊಂದು ಐ ಕಾಲಮ್ ಅಲ್ಲಿ ಸರ್ಚ್ ಮಾಡುವಾಗ ಇಟಲಿ ಮತ್ತೆ ಐ ಲೆಟರ್ ಅಲ್ಲಿ ಬರೋ ಬೇರೆ ಬೇರೆ ಕಂಟ್ರಿಗಳು ಸೆಲೆಕ್ಟ್ ಆಗ್ಬಿಟ್ಟಿರುತ್ತೆ, ಅದೆಲ್ಲ ಚೆಕ್ ಮಾಡ್ಕೊಂಡಿರಲ್ಲ, ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ ಐಡೆಂಟಿಫಿಕೇಶನ್ ಮಾರ್ಕ್ಸ್. ಅಪ್ಲೈ ಮಾಡುವಾಗ ತುಂಬಾ ಕ್ಯಾಂಡಿಡೇಟ್ಗಳು ಕಮೆಂಟ್ ಮಾಡ್ತಿದ್ರು, ಸರ್ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಅಂದ್ರೆ ಏನ್ ಕೊಡ್ಬೇಕು ಗೊತ್ತಾಗ್ತಾ ಇಲ್ಲ ಸರ್, ಕೈಯಲ್ಲಿ ಇಲ್ಲಿ ಕಟ್ ಮಾರ್ಕ್ ಇದೆ ಸರ್, ಇಲ್ಲಿ ಗಾಯದ್ದು ಒಂದು ಗುರುತು, ಇದನ್ನೆಲ್ಲ ಕೊಡ್ಬೋದಾ ಅಂತ ಕೇಳ್ತಾ ಇದ್ರು. ಆ ರೀತಿ ಎಲ್ಲ ಕೊಡಬಾರ್ದು. ಐಡೆಂಟಿಫಿಕೇಶನ್ ಮಾರ್ಕ್ಸ್ಗೆ ಬ್ಲಾಕ್ ಮೋಲ್ ಅಂತಂದ್ರೆ ನಾವು ಕಾರಾಳು ಅಂತ ಹೇಳ್ತೀವಿ ನಮ್ ಕಡೆ ಮೈಸೂರಲ್ಲಿ. ನೀವೇನ್ ಹೇಳ್ತೀರ ಅಂತ ಗೊತ್ತಿಲ್ಲ. ಇಂಗ್ಲಿಷ್ ಅಲ್ಲಿ ಬ್ಲಾಕ್ ಮೋಲ್ ಅಂತಾರೆ. ಒಂದು ಬ್ಲಾಕ್ ಸ್ಪಾಟ್ ಅಂತ ಇರುತ್ತೆ. ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯೋ ಗೊತ್ತಿಲ್ಲ, ನನ್ನ ಕೈಯಲ್ಲಿ ಇಲ್ಲಿದೆ ಬ್ಲಾಕ್ ಸ್ಪಾಟ್, ಬ್ಲಾಕ್ ಮೋಲ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಆ ಬ್ಲಾಕ್ ಮೋಲ್ ನಿಮ್ಮ ಬಾಡಿಲಿ ಎಲ್ಲಿದೆ ಅಂತ ಎರಡು ಬ್ಲಾಕ್ ಮೋಲ್ ನ, ಎರಡು ಐಡೆಂಟಿಫಿಕೇಶನ್ ಮಾರ್ಕ್ಸ್ ನ ನೀವು ಫೈಂಡ್ ಔಟ್ ಮಾಡಿ ಬರೀಬೇಕು. ಫಾರ್ ಎಕ್ಸಾಂಪಲ್, ಎ ಬ್ಲಾಕ್ ಮೋಲ್ ಅಂದ ರೈಟ್ ಸೈಡ್ ದ ಚೆಸ್ಟ್ ಅಂತ ಬರೀಬೇಕು. ಇಲ್ಲಾಂದ್ರೆ ಕೈಯಲ್ಲಿದ್ರೆ ರೈಟ್ ಹ್ಯಾಂಡ್, ರೈಟ್ ಲೆಗ್, ಎಲ್ಲಿದೆ ನಿಮ್ಮ ಬಾಡಿಯಲ್ಲಿ ಅದನ್ನ ಬರೀಬೇಕಾಗುತ್ತೆ. ಏನ್ ಇಷ್ಟೊಂದು ಕೊರಿತಾರೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ, ನನ್ ಕೆಲ್ಸ ಏನಂದ್ರೆ ಫುಲ್ ಎಕ್ಸ್ಪ್ಲೈನ್ ಮಾಡೋದು. ಯಾಕೆಂದ್ರೆ ನನ್ನ ಉದ್ದೇಶ ಏನಂದ್ರೆ, ಏನೊಂದು ಗ್ರಾಮೀಣ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಹೆಲ್ಪ್ ಆಗ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅವರಿಗೆ ಕಂಪ್ಯೂಟರ್ ನಾಲೆಡ್ಜ್ ಕೂಡ ಇರಲ್ಲ, ಇಂಗ್ಲಿಷ್ ನಾಲೆಡ್ಜ್ ಕೂಡ ಇರಲ್ಲ. ಹಾಗಾಗಿ ನಾನು ಫುಲ್ ಡೀಟೇಲ್ ಆಗಿ ಹೇಳ್ತೀನಿ, ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅನ್ನೋದೇ ನನ್ನ ಉದ್ದೇಶ. ಮತ್ತೆ ಫಸ್ಟ್ ನೇಮ್, ಸೆಕೆಂಡ್ ನೇಮ್ ಮತ್ತೆ ಥರ್ಡ್ ನೇಮ್ ಅಂದ್ಬಿಟ್ಟು 3 ಬಾಕ್ಸ್ ಇರುತ್ತೆ ನೇಮ್ ಫಿಲ್ ಮಾಡುವಾಗ. ನಿಮ್ಮ ನೇಮ್ ಅಲ್ಲೂ ಅಷ್ಟೇ, ಫಾದರ್ ನೇಮ್, ಮದರ್ ನೇಮ್ ಅಲ್ಲೂ ಅಷ್ಟೇ ಅದೇ ತರ ಆಪ್ಷನ್ ಇರುತ್ತೆ. ಅದನ್ನ ಸರಿಯಾಗಿ ಕೊಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಲೋಕೇಶ್ KR ಅಂತ ಒಂದು ನೇಮ್ ಇರುತ್ತೆ ಅನ್ಕೊಳ್ಳಿ. ಅವಾಗ ನೀವು ಏನ್ ಮಾಡ್ತೀರಾ ಅಂತ ಕೆಲವರಿಗೆ ಕನ್ಫ್ಯೂಸ್ ಇರುತ್ತೆ, ಯಾವ ರೀತಿ ಫಿಲ್ ಮಾಡೋದು ಅಂತ. ಫಸ್ಟ್ ನೇಮ್ ಅಲ್ಲಿ ಲೋಕೇಶ್ ಕೊಡ್ಬೇಕು, ಮತ್ತೆ ಮಿಡಲ್ ನೇಮ್ ನ ಬಿಟ್ಬಿಟ್ಟು ಲಾಸ್ಟ್ ಅಲ್ಲಿ ಕೆ ಮತ್ತೆ R ನ ಫಿಲ್ ಮಾಡ್ಬೇಕಾಗುತ್ತೆ. ಮತ್ತೆ ಕೆಲವ್ದು 3 ನೇಮ್ ಇರುತ್ತೆ, ವಿತ್ ಟೈಟಲ್ಸ್ ಎಲ್ಲ ಇರುತ್ತೆ. ಅವ್ರಿಗೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಯಾರ್ದು ಇನಿಷಿಯಲ್ ಇರುತ್ತೆ ಅವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಕನ್ಫ್ಯೂಸ್ ಆಗ್ಬೇಡಿ. ಅದೇ ನಾರ್ತ್ ಕರ್ನಾಟಕ ಅಂದ್ರೆ ಬೆಳಗಾಮು, ಹುಬ್ಳಿ, ಧಾರವಾಡ, ಈ ಕಡೆ ಎಲ್ಲ ಬಾಗಲಕೋಟೆ, ಈ ಕಡೆ ಎಲ್ಲ ಹೆಂಗೆ ಅಂದ್ರೆ ಫಸ್ಟ್ ನೇಮ್ ಅವ್ರದ್ದಿರುತ್ತೆ, ಅದಾದ್ಮೇಲೆ ಫಾದರ್ ನೇಮ್ ಮತ್ತೆ ಸರ್ ನೇಮ್ ಅಂದ್ರೆ ಏನೋ ಒಂದು ಅವ್ರದ್ದು ಕ್ಯಾಸ್ಟ್ ನೇಮ್ ಇರುತ್ತೆ. ಹಾಗಾಗಿ ಅವ್ರಿಗೇನು ಪ್ರಾಬ್ಲಮ್ ಆಗೋದಿಲ್ಲ. ಪ್ರಾಬ್ಲಮ್ ಆಗೋದು ಈ ಕಡೆ ಸೌತ್, ಮೈಸೂರು, ಬೆಂಗಳೂರು, ಹಾಸನ್ನು, ತುಮಕೂರು, ಕೋಲಾರ, ಈ ಕಡೆ ಎಲ್ಲ ಹೆಂಗೆ ಅಂದ್ರೆ ಇನಿಷಿಯಲ್ಸ್ ಇರುತ್ತೆ. ಈಗ ನಂದು ಕೂಡ ನೇಮ್ ಮನು HK ಅಂತ. ಸೊ ಅಂತವ್ರಿಗೆಲ್ಲ ಇನ್ನು ಪ್ರಾಬ್ಲಮ್ ಆಗುತ್ತೆ. ಫಸ್ಟ್ ನೇಮ್, ಸೆಕೆಂಡ್ ನೇಮ್, ಥರ್ಡ್ ನೇಮು ನೀವು ನೋಡಿ ಫಿಲ್ ಮಾಡಿ. ಮತ್ತೆ SSC ಅವರ ಅಫಿಷಿಯಲ್ ವೆಬ್ಸೈಟ್ ssc.gov.in, ಈ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ನ ಓಪನ್ ಮಾಡ್ಬಿಟ್ಟು ಇದರಲ್ಲೂ ಕೂಡ ನೀವು ಕರೆಕ್ಷನ್ ನ ಮಾಡಬಹುದು. ಅದರಲ್ಲಿ ನಿಮ್ಗೆ ಲಾಗಿನ್ ಆಪ್ಷನ್ ಬರುತ್ತೆ. ಲಾಗಿನ್ ಆಪ್ಷನ್ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬೇಕಾಗುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಅಂದ್ರೆ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನು ನಂಬರ್ಸ್ ಇದೆ ಟಾಪ್ ಕಾರ್ನರ್ ಅಲ್ಲಿ, ಆ ನಂಬರ್ನ ಹಾಕಿ. ಮತ್ತೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಒಂದು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಿದ್ರಿ, ಅದನ್ನ ಬರೆದಿಟ್ಕೊಂಡು ಇರ್ಬೇಕಾಗುತ್ತೆ. ನಾನು ಅವಾಗ್ಲೇ ನಿಮ್ಗೆ ಹೇಳಿದ್ದೆ ಮುಂದೆ ಫ್ಯೂಚರ್ ಅಲ್ಲಿ ಯೂಸ್ ಆಗುತ್ತೆ ಅಂತ. ಆ ಪಾಸ್ವರ್ಡ್ ನ ಇಲ್ಲಿ ಕ್ರಿಯೇಟ್ ಮಾಡ್ಬೇಕಾಗುತ್ತೆ, ಆ ಪಾಸ್ವರ್ಡ್ ನ ಇಲ್ಲಿ ಹಾಕ್ಬೇಕಾಗುತ್ತೆ. ಮತ್ತೆ ಕೆಳಗಡೆ ಒಂದು ಕ್ಯಾಪ್ಚಾ ಇರುತ್ತೆ, ಕ್ಯಾಪ್ಚಾ ಕೊಟ್ಬಿಟ್ಟು ಲಾಗಿನ್ ಅಂತ ಕೊಡಿ. ಬೈ ಚಾನ್ಸ್ ನೀವು ಪಾಸ್ವರ್ಡ್ ನ ಮರ್ತ್ಬಿಟ್ಟಿದ್ದೀರಾ ಅಂದ್ರೆ ಅಲ್ಲೇ ಫರ್ಗೆಟ್ ಪಾಸ್ವರ್ಡ್ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಮತ್ತೆ ನಿಮ್ಮ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಏನೋ ಒಂದು ಕೊಟ್ಟಿರ್ತೀರಾ, ಅದಕ್ಕೆ OTP ಬರುತ್ತೆ, ಆ OTP ನ ಎಂಟರ್ ಮಾಡ್ಬಿಟ್ಟು ಮತ್ತೆ ಹೊಸ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತೆ ಪಾಸ್ವರ್ಡ್ ನ ಮರೆಯಕ್ಕೆ ಹೋಗ್ಬೇಡಿ, ಬರ್ದಿಟ್ಕೊಳ್ಳಿ. ನೀವು ಜಾಯಿನ್ ಆಗೋವರೆಗೆ ನೆಕ್ಸ್ಟ್ ಪ್ರೊಸೆಸ್ ಗಳಲ್ಲಿ ಅಡ್ಮಿಟ್ ಕಾರ್ಡ್ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳುವಾಗ ಯೂಸ್ ಆಗುತ್ತೆ. ಮತ್ತೆ ನೀವು ರಿಜಿಸ್ಟ್ರೇಷನ್ ನಂಬರ್, ಪಾಸ್ವರ್ಡ್, ಕ್ಯಾಪ್ಚಾ ಹಾಕ್ಬಿಟ್ಟು ಲಾಗಿನ್ ಮಾಡಿದ್ಮೇಲೆ ನಿಮ್ಗೆ
ಎಸ್ ಎಸ್ ಸಿ ಇದು ಒಂದು ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಬರುತ್ತೆ. ಅದಾದ್ಮೇಲೆ ಎಕ್ಸಾಮಿನೇಷನ್ ಅಂತ ಆಪ್ಷನ್ ಇರುತ್ತೆ. ಅದರಲ್ಲಿ 2025-26 ಅಂತ ಇಯರ್ಸ್ ಇರುತ್ತೆ. ನೀವು 26 ಅಂತ ಕ್ಲಿಕ್ ಮಾಡಿ. ಅದಾದ್ಮೇಲೆ ನಿಮ್ಗೆ ರೀ ಅಪ್ಲೈ ಅಂದ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಮತ್ತೆ ನೀವು ಏನೊಂದು ಪ್ರಿಂಟ್ ತೆಗೆದಿಟ್ಕೊಂಡಿದ್ದೀರಾ ಆ ಅಪ್ಲಿಕೇಶನ್ ನ ಕೈಯಲ್ಲಿ ಇಟ್ಕೊಂಡು ಎಲ್ಲಿ ಮಿಸ್ಟೇಕ್ ಆಗಿದೆ ಅದನ್ನ ಚೆಕ್ ಮಾಡ್ತಾ ಒಂದ್ ಕಡೆಯಿಂದ ಚೆಕ್ ಮಾಡ್ಕೊಂಡು ಎಲ್ಲಿ ಎರರ್ ಆಗಿದೆ ಅದನ್ನ ಸರಿಪಡಿಸಬಹುದು. ಅದಾದ್ಮೇಲೆ ಪೇಮೆಂಟ್ ಆಪ್ಷನ್ ಕೂಡ ಅಲ್ಲೇ ಕೇಳುತ್ತೆ. ನೀವು ಪೇಮೆಂಟ್ ನ ಕೂಡ ಅಲ್ಲೇ ಮಾಡಬೇಕಾಗುತ್ತೆ. ಈಗ ಕರೆಕ್ಷನ್ಗೆ 3 ದಿನ ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ. ಇದು ತುಂಬಾ ಒಳ್ಳೇದು. ಯಾರ್ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಅದು ಕೊಡ್ಲಿಲ್ಲ ಅಂದಿದ್ರೆ ಎಷ್ಟೋ ಕ್ಯಾಂಡಿಡೇಟ್ಗಳು ರಿಜೆಕ್ಟ್ ಆಗ್ಬಿಡ್ತಾ ಇದ್ರಿ. ಅದು ಕೊಟ್ಟಿರೋದಕ್ಕೆ ತುಂಬಾನೇ ಯೂಸ್ ಆಗ್ತಾ ಇದೆ ಎಲ್ಲರಿಗೂ. ಹಾಗಾಗಿ ಯಾರ್ಯಾರು ತಪ್ಪು ಮಾಡಿದೀರಾ ಅವರು ಕರೆಕ್ಷನ್ ನ ಮಾಡ್ಕೊಳ್ಳಿ. ಮತ್ತೆ ತಪ್ಪು ಆಗಿಲ್ಲ ಅಂದ್ರೂ ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳೋದ್ರಲ್ಲಿ ಏನು ನಿಮ್ಗೆ ಟೈಮ್ ವೇಸ್ಟ್ ಏನ್ ಆಗಲ್ಲ. ನಿಮ್ಗೆ ಇನ್ನೊಂದು ಕಾನ್ಫಿಡೆಂಟ್ ಬರುತ್ತೆ ನಂದೆಲ್ಲ ಸರಿಯಾಗಿದೆ ಅಂತ. ಮತ್ತೆ ನೀವು ಚೆಕ್ ಮಾಡ್ಕೊಳ್ಳಿಲ್ಲ ಅನ್ಕೊಳ್ಳಿ, ಕರೆಕ್ಷನ್ ಕೂಡ ಮಾಡ್ಕೊಳ್ಳಿಲ್ಲ, ಚೆಕ್ನೇ ಮಾಡಿಲ್ಲ ಅಂದ್ರೆ ಕರೆಕ್ಷನ್ ಎಲ್ಲಿ ಮಾಡ್ತೀರಲ್ವಾ. ಚೆಕ್ ಮಾಡ್ಕೊಂಡಿಲ್ಲ ಅನ್ಕೊಳ್ಳಿ, ನೀವು ಮತ್ತೆ ನೆಕ್ಸ್ಟ್ ನಿಮ್ಗೆ ರಿಟರ್ನ್ ಎಕ್ಸಾಮ್ಗೆ ಅಡ್ಮಿಟ್ ಕಾರ್ಡ್ ಬರುತ್ತೆ. ಚೆನ್ನಾಗಿ ಪ್ರಿಪೇರ್ ಮಾಡಿರ್ತೀರಾ, ಹಾರ್ಡ್ ವರ್ಕ್ ಮಾಡಿರ್ತೀರಾ, 100+ ಮಾರ್ಕ್ಸ್ ನ ತೆಗೆದು ಬಿಡ್ತೀರಾ ಅನ್ಕೊಳ್ಳಿ, ಫುಲ್ ಖುಷಿ ಆಗ್ಬಿಡ್ತೀರಾ. ಅದೇ ಖುಷಿಲಿ ಫಿಸಿಕಲ್ನು ಪಾಸ್ ಮಾಡ್ಬಿಡ್ತೀರಾ ಅನ್ಕೊಳ್ಳಿ. ಅದಾದ್ಮೇಲೆ ಬರುತ್ತೆ DV ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್. ಅವಾಗ ನೀವೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ತೀರಾ. ಫುಲ್ಲು ಅಲ್ಲಿ ಮೊದಲೇ ನಿಮ್ದು ಚೆಕ್ ಮಾಡಿರಲ್ಲ ತಪ್ಪಾಗಿರುತ್ತೆ. ಅವಾಗ ನೋಡ್ತಾರೆ ನಿಮ್ದು ಇದು ತಪ್ಪಾಗಿದೆ ಅಂದ್ಬಿಟ್ಟು ಸೀದಾ ಅವ್ರ ಹಿಂದೆ ಮುಂದೆ ನೋಡಲ್ಲ, ಒಂದ್ ಸ್ವಲ್ಪ ಕರುಣೆನೂ ಕೂಡ ತೋರ್ಸಲ್ಲ. ಎಷ್ಟೋ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಒಂದೇ ಸಲ ಬರೆದ್ಬಿಡ್ತಾರೆ ಈ ಡಾಕ್ಯುಮೆಂಟ್ ಅಲ್ಲಿ ವೇರಿಯೇಷನ್ ಇದೆ ಅಂದ್ಬಿಟ್ಟು, ರಿಜೆಕ್ಟೆಡ್ ಅಂದ್ಬಿಟ್ಟು ನಿಮ್ಗೆ ಒಂದು ಲೆಟರ್ನ ಕೈಗೆ ಕೊಟ್ಟು ಔಟ್ ಮಾಡ್ಬಿಡ್ತಾರೆ. ಅವಾಗ ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ನೀವು 6 ತಿಂಗಳಿಂದ 8 ತಿಂಗಳವರೆಗೆ ಫುಲ್ ಹಾರ್ಡ್ ವರ್ಕ್ ನ ಮಾಡಿರ್ತೀರಾ, ಎಷ್ಟು ಕನಸನ್ನ ಕಂಡಿರ್ತೀರಾ. ನಾನು ಆರ್ಮಿಗೆ ಬರಬೇಕು, CAPF ಗೆ ಬರಬೇಕು, ಆರ್ಮಿ ಯೂನಿಫಾರ್ಮ್ ನ ಹಾಕ್ಬೇಕು, ದೇಶ ಸೇವೆ ಮಾಡ್ಬೇಕು ಅಂತ ಎಷ್ಟು ಕನಸು ಕಂಡಿರ್ತೀರಾ. ನಿಮ್ಮ ಅಪ್ಪ ಅಮ್ಮ ಎಷ್ಟು ಕನಸು ಕಂಡಿರ್ತಾರೆ. ಅದೆಲ್ಲ ನುಚ್ಚು ನೂರಾಗ್ಬಿಡುತ್ತೆ ಒಂದೇ ಕ್ಷಣದಲ್ಲಿ. ಮತ್ತೆ ನೀವು ಬ್ಯಾಕಪ್ ಮಾಡಿ ನೆಕ್ಸ್ಟ್ ಎಕ್ಸಾಮ್ಗೆ ತಯಾರಿ ಮಾಡೋಷ್ಟರಲ್ಲಿ ಮೆಂಟಲಿ ಕೂಡ ನೀವು ಕುಗ್ಗೋಗಿರ್ತೀರಾ. ಅದಕ್ಕೆ ಈ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಈಗಲೇ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಟೈಮ್ ಇದೆ. ಎಲ್ಲರೂ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ಗಳಿಗೆ ರೆಡಿಯಾಗಿ. ಇದಿಷ್ಟು ಇವತ್ತಿನ SSCGD 2026 ಏನೊಂದು 25,487 ವೇಕೆನ್ಸಿನ ಬಿಟ್ಟಿದ್ರು. ಆ ವೇಕೆನ್ಸಿಗೆ ನೀವು ಫಿಲ್ ಮಾಡಿದ್ರಿ. ಅದರಲ್ಲಿ ಯಾರ್ಯಾರು ತಪ್ಪು ಮಾಡಿದ್ರು ಅವರಿಗೆ ಜನವರಿ 8, 9, 10 3 ದಿನಗಳ ಕಾಲ ಕರೆಕ್ಷನ್ ಮಾಡೋದಕ್ಕೆ ಒಂದು ಅವಕಾಶನ ಕೊಟ್ಟಿದ್ದಾರೆ. ನಾನು ಫುಲ್ ಡೀಟೇಲ್ ಆಗಿ ಹೇಳಿದ್ದೀನಿ. ಎಲ್ಲರೂ ಈ ಅವಕಾಶನ ಸದುಪಯೋಗ ಪಡಿಸ್ಕೊಂಡು ಯಾರ್ಯಾರು ತಪ್ಪಾಗಿದೆ ಅವರು ಕರೆಕ್ಷನ್ ನ ಮಾಡ್ಕೊಳ್ಳಿ. ಎಲ್ಲರೂ ಚೆಕ್ ಮಾಡಿ, ಒಂದ್ಸಲ ಚೆಕ್ ಮಾಡಿದಾಗಲೇ ಗೊತ್ತಾಗೋದು ನನ್ ಸರಿ ಇದೆ ಅಂತ. ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಎಲ್ಲರಿಗೂ ಬೇಗ ಶೇರ್ ಮಾಡಿ. ಎಲ್ಲರಿಗೂ ವಿಡಿಯೋನ ನೋಡಿ ಮತ್ತೆ ಎಲ್ಲರಿಗೂ ಯೂಸ್ ಆಗ್ಲಿ. ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಾನು ಜಾಸ್ತಿ ಫುಲ್ ಡೀಟೇಲ್ ಆಗಿ ಹೇಳ್ತಾ ಇರ್ತೀನಿ. ಒಂದೇ ವಿಷಯನ ತುಂಬಾ ಲಾಂಗ್ ಆಗಿ ಎಳಿತೀನಿ. ಏನಕ್ಕೆ ಎಳಿತೀನಿ ಅಂದ್ರೆ, ನಿಮ್ಗೆ ಎಲ್ಲ ಇದು ಗೊತ್ತಿರ್ಬೋದು, ಕೆಲವು ಕ್ಯಾಂಡಿಡೇಟ್ಗಳಿಗೆ ಬಿಲ್ಕುಲ್ ಗೊತ್ತಿರಲ್ಲ. ಕೆಲವರು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರ್ತಾರೆ, ಅವರಿಗೆ ಏನು ಒಂದು ಸ್ವಲ್ಪನೂ ಕೂಡ ಐಡಿಯಾ ಇರಲ್ಲ ಇದ್ರ ಬಗ್ಗೆ. ಹಾಗಾಗಿ ಫುಲ್ಲು ಡೀಟೇಲ್ ಆಗಿ ಹೇಳ್ತಾ ಇರ್ತೀನಿ. ಹಾಗಾಗಿ ತಾಳ್ಮೆಯಿಂದ ಕೇಳಿ ನಾನು ಏನು ಹೇಳ್ತಾ ಇರ್ತೀನಿ ಅಂತ. ಮತ್ತೆ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನಾನು ಫೋಟೋಸ್ ವಿಡಿಯೋಸ್ ಯಾವುದೋ ಡಿಪಾರ್ಟ್ಮೆಂಟ್ ಬಗ್ಗೆ ಶೇರ್ ಮಾಡಲ್ಲ. ನಂದು ಏನೇ ಇನ್ಫಾರ್ಮೇಶನ್ ಇದ್ರು ಜಸ್ಟ್ ಫೇಸ್ ಟು ಫೇಸು ಫುಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಅದನ್ನ ಒಂಚೂರು ಸ್ಕಿಪ್ ಮಾಡದೆ ತಾಳ್ಮೆಯಿಂದ 10 ರಿಂದ 15 ನಿಮಿಷ ಟೈಮ್ ಕೊಟ್ಟು ನೀವು ನೋಡಿದ್ರೆ ಫುಲ್ ಡೀಟೇಲ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಜೈ ಹಿಂದ್.